ಮಾಡಬೇಕು. ಆಯ್ತು, ನಮ್ಮನ್ನು ಆಗ್ರಹಪಡಿಸ್ತೇನೆ. ತಮ್ಮ ಮುಖ್ಯ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಬೇಕು ಅಂತ ಮನೆ ಸಭೆಗೆ 2 ನಿಮಿಷ ಮುಗಿಸುತ್ತೆ ದಯವಿಟ್ಟು. ಮನೆ ಸಭಾಧ್ಯಕ್ಷ ದಲಿತರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆಗ ಇವತ್ತು ಮುಗಿಸ್ತೇನೆ, ಸಭಾಧ್ಯಕ್ಷ ಮುಗಿಸ್ತೀನಿ. ಇವತ್ತು ಯಲ್ಲಾಪುರದಲ್ಲಿ ರಂಜಿತಾ ದಲಿತ ಮಹಿಳೆ ಪಾಪ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ. ಮಾನ್ಯ ಸಭಾಧ್ಯಕ್ಷ ಮಾತಾಡ್ತಾರೆ ದಲಿತರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸ್ತದ ಆಡಳಿತ ಪಕ್ಷದವರು. ಅಲ್ಲಿ ಯಲ್ಲಾಪುರದಲ್ಲಿ ರಂಜಿತಾ ಅಂತಕ್ಕಂಥ ಒಬ್ಬ ಹಿಂದೂ ಮಹಿಳೆ, ದಲಿತ ಮಹಿಳೆ ಹಾಡು ಹಗಲೇ ಆ ಮಹಿಳೆ ಕತ್ತು ಸೀಳಿ ಕೊಲೆ ಮಾಡಿರ್ತಕ್ಕಂಥದ್ದು. ನನ್ನ ವಿನಂತಿ ಇಷ್ಟೇನೆ, ನಾನು ಕೂಡ ಅಲ್ಲಿ ಹೋಗಿ ನಾವು ಪಕ್ಷದ ವತಿಯಿಂದ ಒಂದು ಸಣ್ಣ ಪರಿಹಾರನ ಕೊಡುವಂತ ಕೆಲಸ ಮಾಡಿದ್ವಿ. ನಾವು ಒತ್ತಾಯ ಮಾಡಿದ್ವಿ, ಯಾವ ರೀತಿ ನೀವು ಮಂಗಳೂರಿನಲ್ಲಿ ಬಳ್ಳಾರಿನಲ್ಲಿ 50 ಲಕ್ಷ 25 ಲಕ್ಷ ಕೊಡ್ತೀರಿ, ಒಂದು ಬಡ ಕುಟುಂಬ ಇದೆ, ದಲಿತ ಕುಟುಂಬ ಇದೆ, 50 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತೇಳಿ ವಿನಂತಿ ಮಾಡಿದ್ರೆ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ಸಣ್ಣ ಪುಟ್ಟ ಕೊಡ್ಬೇಕು ಅದನ್ನು ಕೊಟ್ಟಿದ್ದಾರೆ ವಿನಃ ಇವತ್ತು ಆ ಬಡ ಕುಟುಂಬಕ್ಕೆ ಒಂದು 50 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡ್ತಕ್ಕಂಥ ಒಂದು ಹಣಕಾಸಿನ ಪರಿಸ್ಥಿತಿ ಆಗಿ ಎಷ್ಟೊಂದು ಹದಗೆಟ್ಟಿದೆ ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಮಾನ್ಯ ಸಭಾಧ್ಯಕ್ಷ ಇಷ್ಟೇ ಹೇಳುವಂಥದ್ದು, ನಾನೇನು ತಗೊಳ್ಳೋದಿಲ್ಲ. ಇವತ್ತು ರಾಜ್ಯಪಾಲರ ಭಾಷಣ ಅವರ ಮುಖ್ಯನ ಸತ್ಯ ಹೇಳುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರದ ಸಾಧನೆ ಏನು ಅಂತೇಳಿ ಅವರ ಮುಖ್ಯನ ಹೇಳಿಸ್ಬೇಕಾಗಿತ್ತು. ಮಾನ್ಯ ಸಭಾಧ್ಯಕ್ಷರೇ, ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದೇ ಅವರ ಸಾಧನೆ. ಇವತ್ತು ಬಾಂಗ್ಲಾದೇಶ ಅಕ್ರಮ ವಲಸಿಗರಿಗೆ ನೆಲೆ ಕೊಡ್ತಾ ಇರ್ತಕ್ಕಂಥದ್ದೇ ಅವರ ಸಾಧನೆ. ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನ ತಡೆದಿಡ್ತಿರ್ತಕ್ಕಂಥದ್ದೇ ಸಾಧನೆ. ಕೇಂದ್ರದ ನೀಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತಡೆದಿಡ್ತಿರ್ತಕ್ಕಂಥದ್ದೇ ಸಾಧನೆ. ಬಿಟ್ರೆ ಇವತ್ತು ಎಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ಸಾಮಾನ್ಯ ಜನರು ತತ್ತರಿಸಿ ಇವತ್ತು ಇಡೀ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ. ಹಾಗಾಗಿ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಈ ರಾಜ್ಯದ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅದರ ಸತ್ಯವನ್ನು ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅಂತಕ್ಕಂಥದ್ದು ದುರಂತ. ಮಾನ್ಯ ಸಭಾಧ್ಯಕ್ಷೆ, ಇಷ್ಟೇ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗದಲ್ಲೂ ಕೂಡ ವೈಫಲ್ಯ ಆಗಿರ್ತಕ್ಕಂಥದ್ದು. ಅದನ್ನ ನಾನು ತಮ್ಮ ಮೂಲಕ ಸದನ ಮೂಲಕ ತಮ್ಮ ಮುಖೇನ ಸರ್ಕಾರಕ್ಕೆ ಬೆಳಕು ತರುವಂತ ಕೆಲಸ ಮಾಡ್ತಿರ್ತಾರ. ರೈತರ ಪರವಾಗಿ ಖರ್ಚು ಮಾಡ್ತೇನೆ ಸಭಾಧ್ಯಕ್ಷರೇ. ಅದೇ ತರದಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ನಮ್ಮ ಸರ್ಕಾರ ಮುಂದೆ ಬಂದು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದ ಬೆಲೆಗಿನ ಜಾಸ್ತಿ ಕೊಟ್ಟು ಇವತ್ತು ರೈತರ ಬದುಕುಗಳನ್ನ ಬೆಳಕು ಮಾಡೋಂಥ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಇವತ್ತು ಸಂವೇದನದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಸಭಾಧ್ಯಕ್ಷರೇ. ನಮ್ಮ ಸರ್ಕಾರಕ್ಕೆ ಸಂವೇದನೆ ಇರೋ ಥರ ಬೇರೆ ಎಲ್ಲೂ ಇಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಹೋಗಿ ಗಲಾಟೆಗಳನ್ನ ಗಲಭೆಗಳನ್ನ ಉದ್ದೇಶಪೂರ್ವಕವಾಗಿ ಮಾಡೋಕ್ಕೆ ಯಾವಾಗ ಕಬ್ಬಿನ ಖರೀದಿ ಆಗ್ತಾ ಇತ್ತು, ಗಲಭೆಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ, ಟ್ರಕ್ಗಳಿಗೆ ಗಾಡಿಗಳಿಗೆ ಬೆಂಕಿ ಹಚ್ಚಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸಂವೇದನಶೀಲತೆಯನ್ನು ತೋರಿಸಿ ರೈತರ ಜೊತೆ ಕೂತು ಮಾತಾಡಿ ಅವ್ರ ಆತ್ಮವಿಶ್ವಾಸ ಧೈರ್ಯ ತುಂಬಿ ಇವತ್ತು ಅವರ ವಿಶ್ವಾಸನ ಗಳಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಇವತ್ತು ರಾಜ್ಯಪಾಲರ ಭಾಷಣ ಅನ್ನೋದು ಇಂಗ್ಲಿಷಲ್ಲಿ ಒಂದು ಪದ ಇದೆ, ಕಲೋನಿಯಲ್ ಹ್ಯಾಂಗ್ ಓವರ್ ಅಂತ. ವಸಾಹತುಶಾಹಿಯ ಪಳೆಯುಳಿಕೆ. ಇದು ನಾವು ವೆಸ್ಟ್ ಮಿನ್ಸ್ಟರ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇಂಗ್ಲೆಂಡ್ದು. ಅಲ್ಲಿ ಮಹಾರಾಣಿ ರಾಣಿ ಬಂದು ಉಭಯ ಸದನಗಳನ್ನ ಅಡ್ರೆಸ್ ಮಾಡಿ ಮೆಂಬರ್ಸ್ಗೆಲ್ಲ ಶುಭ ಕೋರಿ ನೀವು ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳೋದು ಒಂದು ವಾಡಿಕೆ. ಸೊ ನಮ್ಮಲ್ಲಿ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು.